ಕ್ರಿಕೆಟ್ ಮೈಂಡ್ ಗೇಮು, ಎರಡು ಮಾತಿಲ್ಲವೇ ಇಲ್ಲ. ಕ್ರಿಕೆಟ್ ಈಸ್ ಪ್ಲೇಡ್ ಬಿಟ್ವೀನ್ 2 years ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಯಾಕೆಂದರೆ ಇಂಗ್ಲೀಷ್ ಗೇಮು ಬೇಸಿಕಲಿ ತಲಾಂತರದಿಂದ ಬಂದಿರೋದು. ಈ ತಲೆನಲ್ಲಿ ಏನು ಓಡುತ್ತೆ ಅದು ಹೇಳುತ್ತೆ ಹೆಂಗೆ ಹೋಗ್ತಾ ಇದೆ ಗೇಮು ಅನ್ನೋದನ್ನು. ಸೊ ಹಾಗಾಗಿ ಬ್ಯಾಟ್ಸ್ಮನ್ ಆಗಿರ್ಬೋದು, ಬೌಲರ್ ಆಗಿರ್ಬೋದು, ಯಾರಿಗೇ ಆಗಲಿ ಮೈಂಡ್ ಸೆಟ್ ಸಕ್ಕದಾಗಿದೆ ಅಂದರೆ ಅರ್ಥ ಏನು ಅನ್ನೋದನ್ನು ಎಷ್ಟು ವರ್ಷ ತೊಗೊಂಡಿರ್ತಾರೆ. ಫಸ್ಟ್ ಟೈಮ್ ಬ್ಯಾಟ್ ಪಿಕ್ ಮಾಡಿದಾಗ ಅಥವಾ ಫಸ್ಟ್ ಟೈಮ್ ಬಾಲ್ ಪಿಕ್ ಮಾಡಿದಾಗ ಅವರು ದಾದಾಗಳು ಅಂತ ಅನ್ನಿಸ್ಕೊಂಡಿರಲ್ಲ. ಓವರ್ ಎ ಪೀರಿಯಡ್ ಆಫ್ ಟೈಮ್ ಎಷ್ಟೋ ವರ್ಷ ಪ್ರಾಕ್ಟೀಸ್ ಮಾಡಿ 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 ಅವರ ಒಂದು ಬಾಡಿ ಒಗ್ಗೊಂಡಿರುತ್ತೆ, ಆ ಮಸಲ್ ಮೆಮೊರಿ ಆಗಿರುತ್ತೆ. ಸೊ ಆವಾಗ ಕ್ಲಿಯರಾಗಿ ಗೊತ್ತಾಗ್ತಾ ಇರುತ್ತೆ ಎಷ್ಟು ಪ್ರಾಕ್ಟೀಸ್ ಮಾಡಿರ್ತಾರೋ ಅಷ್ಟು ಕಾನ್ಫಿಡೆನ್ಸ್ ಜಾಸ್ತಿ, ಎಷ್ಟು ಕಾನ್ಫಿಡೆನ್ಸ್ ಚೆನ್ನಾಗಿರುತ್ತೋ ಅಷ್ಟು ಮೈಂಡ್ಸೆಟ್ ಆರಾಮಾಗಿರುತ್ತೆ, ಗಾಬರಿ ಆಗೋಲ್ಲ, ಗೊಂದಲ ಆಗೋಲ್ಲ. ಹಾಗಂದರೆ ನೀವು ಕೇಳ್ಬೋದು ವಿರಾಟ್ ಆಗಲಿ, ರೋಹಿತ್ ಆಗಲಿ, ಬುಮ್ರಾ ಇವರೆಲ್ಲರಿಗೂ ಕೂಡ ತಲೆನಲ್ಲಿ ಏನು ಗೊಂದಲ ಇರೋದೇ ಇಲ್ವಾ ಅಂತ. ಬಟ್ ಅವ್ರಿಗೆ ಅದಿದ್ರೂ ಕೂಡ ಹೆಂಗೆ ಮ್ಯಾನೇಜ್ ಮಾಡಬೇಕು ಅಂತ ಗೊತ್ತು. ಪಿಚ್ ಆಚೆ ಕಡೆ ಒಂಥರ ಹ್ಯಾಂಡಲ್ ಮಾಡ್ತಾರೆ ಮೈಂಡ್ಸೆಟ್ನ, ಒಳಗಡೆ ಬಂದ ತಕ್ಷಣ 22 yardsಲ್ಲಿ ಏನಿದೆ ಅಲ್ಲೇ ಬೇರೆ ಥರ ಇದೆ. ಅದಕ್ಕೆ ನಾವು ಸ್ವಿಚ್ ಆಫ್, ಸ್ವಿಚ್ ಡೌನ್, ಸ್ವಿಚ್ ಆನ್ ಅಂತ ಕರಿತೀವಿ. ಆಚೆ ಕಡೆ ಹೋದಾಗ ಎಲ್ಲ ಬೇರೆ ಕಡೆ ಇದ್ದಾಗ, ಮನೆಯಲ್ಲಿದ್ದರು ಅಥವಾ ಡ್ರೆಸ್ಸಿಂಗ್ ರೂಮಿಂದ ಆಚೆ ಕಡೆ ಇದ್ದರು, ಆಡ್ತಾ ಇಲ್ಲ ಅಂದಾಗ ಕಂಪ್ಲೀಟ್ಲಿ ಸ್ವಿಚ್ ಆಫ್ ಮಾಡಿಬಿಟ್ಟಿರ್ತಾರೆ, ಯೋಚನೆ ಮಾಡೋದಿಲ್ಲ. ಯಾವಾಗ ನೆಟ್ ಸೆಷನ್ಗೆ ಬರ್ತಾರೆ ಆವಾಗ ಸ್ವಿಚ್ ಡೌನ್, ಸಿಕ್ಕಾಪಡೆ ಕಾನ್ಸಂಟ್ರೇಟ್ ಮಾಡೋಕ್ಕೂ ಹೋಗೋದಿಲ್ಲ. ಅಂದರೆ ಅವ್ರ ಮೇಲೆ ಅವರೇ ಪ್ರೆಷರ್ ಹಾಕೊಳ್ಳೋದಕ್ಕೆ ಹೋಗೋದಿಲ್ಲ. ನಾವು ಪ್ರೋಸೆಸ್ ಹೇಳ್ತಾ ಇನ್ನು ಅಷ್ಟೇ, ಹೆಂಗೆ ತೊಗೊಂಡೋಗ್ತಾರೆ ಟಾಪ್ ಕ್ವಾಲಿಟಿ ಕ್ರಿಕೆಟರ್ಸು ಅನ್ನೋದನ್ನು. ಯಾವಾಗ 22 yardsಲ್ಲಿ ಬರ್ತಾರೆ, ಅದು ಪ್ರಾಕ್ಟೀಸಲ್ಲಿ ಆಗಿರ್ಬೋದು, ಮ್ಯಾಚಲ್ಲಿ ಆಗಿರ್ಬೋದು, ಆವಾಗ ಸ್ವಲ್ಪ ಪ್ರಿಪೇರ್ ಆಗಿರ್ತಾರೆ ಮೈಂಡಲ್ಲಿ ಏನು ಮಾಡಬೇಕು ಅಂತ. ಆವಾಗ ಮ್ಯಾಕ್ಸಿಮಮ್ ಇರುತ್ತೆ ಅವ್ರದ್ದು ಫೋಕಸ್ಸು. ಕೆಲವ್ರು ಮಾತಾಡ್ತಾರೆ, ಕೆಲವ್ರು ಮಾತೇ ಆಡೋದಿಲ್ಲ. ಅದು ಅವ್ರದ್ದೇ ಆದಂಥ ರೊಟೀನ್ಸ್ ಅಂತ ಕರಿತೀವಿ ನಾವು. ಸೊ ಹಾಗಾಗಿ ಇಂಥದ್ರಲ್ಲಿ ಅವ್ರು ಮ್ಯಾನೇಜ್ ಮಾಡಿರ್ತಾರೆ ಕಲಿಯೋದು ಹೆಂಗೆ ಅನ್ನೋದನ್ನು, ಆ ರೊಟೀನ್ಸ್ನ ಮ್ಯಾನೇಜ್ ಮಾಡ್ತಾ ಇರೋದ್ರಿಂದ ಅವ್ರಿಗೆ ಪ್ರೆಷರು ಇದ್ದರೂ ಕೂಡ ಅದನ್ನು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಯಾಕೆಂದರೆ ಗೇಮ್ ಆಡೋವಾಗ ನಿಮಗೆ ಸ್ಕಿಲ್ ಮೇಲೆ ಕಂಟ್ರೋಲ್ ಬರೋದು ಹೆಂಗೆ ಅಂದರೆ, ಬ್ಯಾಟಿಂಗ್ ಮೇಲೆ ಬೌಲಿಂಗ್ ಮೇಲೆ ಕಂಟ್ರೋಲ್ ಬರೋದು ಹೆಂಗೆ ಅಂತಂದರೆ ನಿಮ್ಮ ಮೈಂಡ್ ಸೆಟ್ ಚೆನ್ನಾಗಿದ್ದಾಗ. ಸೊ ಅಲ್ಲೂ ಎಷ್ಟೊಂದು ಜನ ಮಾತಾಡ್ತಾ ಇರ್ತಾರೆ, ಅಕ್ಕಪಕ್ಕದಲ್ಲಿರೋರು ಪಾಸಿಟಿವ್ ಮೈಂಡ್ ಸೆಟ್ ಇರಬೇಕು. ಹಂಗಂದ್ರೆ ಏನು ಅರ್ಥ? ಆ ಮೈಂಡ್ ಸೆಟ್ ಏನು ಅಂತಂದರೆ ನಿಮಗೆ ಒಂಥರ ಫೀಲಿಂಗ್ ಗುಡ್, ಒಂಥರ ಸಖತ್ತಾಗಿದೆ ನಮಗೆ ಅಂತ ಅನ್ನಿಸ್ತಾ ಇರಬೇಕು. ಅಕಸ್ಮಾತ್ ಆಗಿಲ್ಲ ಅಂತ ತಿಳ್ಕೊಳ್ಳಿ, ನೀವು ಅವತ್ತಿನ ದಿವಸ ಪ್ರೆಷರಲ್ಲಿದ್ದೀರಾ, ಹಿಂದೆ ಒಂದು 2-3 ಮ್ಯಾಚ್ ರನ್ ಬಂದಿಲ್ಲ, ವಿಕೆಟ್ಸ್ ಬಂದಿಲ್ಲ, ನಿಮಗೆ ಆಸ್ ಎ ಕ್ರಿಕೆಟರ್ ಗ್ರೌಂಡಲ್ಲಿ ಹೋಗಿದ್ದೀರಾ, ಸ್ವಲ್ಪ ನರ್ವಸ್ನೆಸ್ ಕಾಣಿಸ್ತಾ ಇರುತ್ತೆ, ಜಿಟರ್ಸ್ ಇರುತ್ತೆ. ಆಗ ಸ್ವಲ್ಪ ಹೊತ್ತಿಗೆ ಇದಿರೋದು ಹೌದು ಸತ್ಯ ಅಂತ ಹೇಳಿದೆ ಪಾಸಿಟಿವು, ಇಲ್ಲ ನಾನು ಸಖತ್ತಾಗಿ ಆಡ್ತಾ ಇದ್ದೀನಿ, ನಂಗೆ ಸಖತ್ ರನ್ಸ್ ಬಂದಿದೆ, ನಾನೇ ದಾದ ಅಂತ ಹೋಗೋದಿಲ್ಲ. ಕೆಲವರು ಫೇಕ್ ಮಾಡ್ತಾರೆ. ಅದೇ ಅರ್ಥ ಹೇಳಂತಂದರೆ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಅಂತ ಹೇಳ್ತಾರಲ್ಲ, ಆ ಥರನೇ. ಇಲ್ಲ ಅಂತಂದ್ರೆ ಹೌದು ನಾನು ದಾದ ಅಂತ, ಅದಕ್ಕೆ ಅವ್ರು ಸ್ವ್ಯಾಗರ್ ಅಂತ ನಡ್ಕೊಂಬರ್ತಾ ಇರ್ತಾರಲ್ಲ ಬ್ಯಾಟ್ಸ್ಮನ್ಗಳು, ವಿವಿಯನ್ ರಿಚರ್ಡ್ಸು, ಗ್ಯಾರಿ ಸೋಬರ್ಸ್, ಅವ್ರು ನಡ್ಕೊಂಬಂದ್ರೆ ಅಪೋಸಿಷನ್ಗೆ ದಿಗ್ಲತ್ತವ್ರು. ಇದು ಮೈಂಡ್ ಸೆಟ್ಟು. ಏನು ಮೈಂಡ್ ಸೆಟ್ಟಲ್ಲಿ ಹೋಗಬೇಕು, ಪಾಸಿಟಿವ್ ಆಗಿ ಹೋಗಬೇಕು ಅಂತಂದರೆ ಅಷ್ಟು ಪ್ರಾಕ್ಟೀಸ್ ಮಾಡಿರ್ಬೇಕು, ಹಿಂದೆ ಅಷ್ಟು ಪ್ರಾಕ್ಟೀಸ್ ಮ್ಯಾಚ್ಗಳು ಆಡಿರಬೇಕು. ಅಂದರೆ ಲೋ ಇಂಟೆನ್ಸಿಟಿ ಮ್ಯಾಚ್ಗಳು, ಲೋ ಪ್ರೆಷರ್ ಮ್ಯಾಚ್ಗಳನ್ನ ಆಡಿತ್ತು ಅಂತಂದರೆ ಅವಾಗ ಆಬ್ವಿಯಸ್ಲಿ ನಿಮಗೆ ಈಸಿ ಆಗ್ತಾ ಹೋಗುತ್ತೆ. ಹೈ ಪ್ರೆಷರ್ ಗೇಮ್, ಇಂಡಿಯಾ ಪಾಕಿಸ್ತಾನ್ ಗೇಮು, ಫೈನಲ್ಸು, ಇಂಡಿಯಾ ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಗೇಮ್, ಅಲ್ಲಿ ಎಕ್ಸ್ಟ್ರಾ ಏನಾರ ಮಾಡಬೇಕಂದ್ರೆ ಮಾಡಬೇಕಾಗಿರೋದನ್ನೇ ಕರೆಕ್ಟಾಗಿ ಕೂಲ್ ಡೌನ್ ಆಗಿ ಮಾಡ್ತಾರಲ್ಲ, ಪ್ರೆಷರ್ನ ಕಡಿಮೆ ಮಾಡಿ ಅವ್ರ ದಾದಾಗಳು. ಯಾರು ಪ್ರೆಷರ್ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ ಅಂದರೆ ರಿಸಲ್ಟ್ ಬಗ್ಗೆ ಯೋಚನೆ ಮಾಡದೇ ಇರೋವಂಥವ್ರು. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ನೀವು ಕೇಳ್ಬೋದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಬರುತ್ತೆ ಅಂದರೆ ಎಷ್ಟು ವರ್ಷ ಅಂತ. ಅದಕ್ಕೆ ಡೆಫಿನೇಷನ್ ಇಲ್ಲವೇ ಇಲ್ಲ. ಚಿಕ್ಕ ಹುಡುಗರು ಇದ್ದಾಗ ಸ್ಟಾರ್ಟ್ ಮಾಡಿದಾಗ ಕೆಲವ್ರು ಬೇಗ ಪಿಕ್ ಮಾಡಿಬಿಡ್ತಾರೆ. ಅಂದರೆ ಆಚೆ ಕಡೆ ಇದ್ದಾಗ, ಗ್ರೌಂಡಿಂದ ಆಚೆ ಕಡೆ ಇದ್ದಾಗ ಆ ಗೊಂದಲಗಳನ್ನ ತೊಗೊಂಬರೋದೇ ಇಲ್ಲ ಗ್ರೌಂಡ್ ಒಳಗಡೆ. ಗ್ರೌಂಡ್ ಒಳಗಡೆ ಬಂದ ತಕ್ಷಣ ಬೇರೆ ಬೀಸ್ಟೇ ಅವರು. ನೋಡಿ, ವಿರಾಟ್ಗೆ ಯಾರು ಸ್ಲೆಡ್ಜ್ ಮಾಡ್ತು ಅಂತಂದರೆ ಅವರು ಬೇರೆ ಮೈಂಡ್ ಸೆಟ್ಟಲ್ಲಿ ಆಡ್ತಾ ಇರ್ತಾರೆ. ರೋಹಿತ್ ಶರ್ಮಾಗೆ ಪ್ರೆಷರ್ ಇದ್ದಾಗ ಆಡೋವಂಥ ಮೈಂಡ್ ಸೆಟ್ಟೇ ಬೇರೆ. ಬುಮ್ರಾ ಟಫ್ ಆಗಿರೋ ಕಂಡೀಷನ್ಸಲ್ಲಿ ಬೌಲಿಂಗ್ ಮಾಡ್ತಾ ಅದನ್ನು ಚಾಲೆಂಜು ಅಂತ ತೊಗೊಳ್ತಾರಲ್ಲ, ಆ ಮೈಂಡ್ ಸೆಟ್ಟೇ ಬೇರೆ. ಸೊ ನಾನು ಮೈಂಡ್ ಸೆಟ್ಟು ಮತ್ತು ಆ ಪ್ರೆಷರ್ನ ಮಾತಾಡೋದಕ್ಕೆ ನಂಗೆ 5 ನಿಮಿಷದಲ್ಲಿ ಸಾಕಾಗೋದಿಲ್ಲ. ಬಟ್ ಒಂದು ಸ್ವಲ್ಪ ಟಿಪ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನಿಲ್ಲಿ. ಆಚೆ ಕಡೆ ಇದ್ದಾಗ, ಗ್ರೌಂಡಿಂದ ಆಚೆ ಕಡೆ ದಯವಿಟ್ಟು ಯೋಚನೆ ಮಾಡಬೇಡಿ. ಪ್ರಾಕ್ಟೀಸಲ್ಲಿ ಬಂದಾಗ ಕಡಿಮೆ ಯೋಚನೆ ಮಾಡಿ. ಓವರ್ ಥಿಂಕಿಂಗ್ ಇಸ್ ದ ಬಿಗ್ಗೆಸ್ಟ್ ಕಿಲ್ಲರ್. ಅಂದರೆ ಏನು ಡೌಟ್ ಬರುತ್ತೆ ನಿಮಗೆ ಅಥವಾ ಏನು ಫಿಯರ್ ಇರುತ್ತೆ ಅಂದರೆ, ಔಟ್ ಆಗಿಬಿಟ್ರೆ ನಾಳೆ ಏನು ತಿಳ್ಕೊಳ್ತಾರೆ ಅಕ್ಕಪಕ್ಕದವರು, ನಾಳೆ ನಮ್ಮ ಸೆಲೆಕ್ಟರ್ಸ್ ಏನು ತಿಳ್ಕೊಳ್ತಾರೆ, ಕೋಚಸ್ ಏನು ತಿಳ್ಕೊಳ್ತಾರೆ, ನಮ್ಮ ಟೀಮ್ ಮೇಟ್ಸ್ ಏನು ಅನ್ಕೊತಾರೆ, ನಮ್ಮ ಅಪೋಸಿಷನ್ ಏನು ಅನ್ಕೊತಾರೆ, ನಮ್ಮ ಸ್ಪೆಕ್ಟೇಟರ್ಸ್ ಏನು ಅನ್ಕೊತಾರೆ, ನಾಳೆ ನನ್ನ ಬಗ್ಗೆ ಪ್ರೆಸ್ಸಲ್ಲಿ ಏನು ಬರೀತಾರೆ ಅಂತೆಲ್ಲ ಬರುತ್ತಲ್ಲ, ಅದೆಲ್ಲ ಏನೂ ಮ್ಯಾಟ್ರ್ ಆಗೋಲ್ಲ. ಬಾಲ್ನ ನೋಡಿ ಹೊಡಿಯೋದು ಮ್ಯಾಟ್ರ್ ಆಗುತ್ತೆ, ಸ್ಟಂಪ್ಸಿಗೆ ಬೌಲಿಂಗ್ ಮಾಡೋದು ಮ್ಯಾಟ್ರ್ ಆಗುತ್ತೆ. ಸೊ ಇವನ್ನೆಲ್ಲ ಕಟ್ ಡೌನ್ ಮಾಡೋದಿದೆಯಲ್ಲ, ಅದು ಒಂದು ಅಭ್ಯಾಸ. ಸೊ ಹಾಗಾಗಿ ಗ್ರೌಂಡಿಂದ ಆಚೆ ಇದ್ದಾಗ ಅದನ್ನು ಅಲ್ಲಿಗೆ ಬಿಟ್ಟು ಹೋಗೋದು ಮನೆಗೆ. ಗ್ರೌಂಡ್ ಒಳಗಡೆ ಬಂದ ತಕ್ಷಣ ನಿಮ್ದು ಏನಿದೆ ಗೇಮ್ ಮೇಲೆ ಫೋಕಸ್ ಮಾಡೋದಿದ್ದೀರಾ, ಇದು ಪರ್ಫೆಕ್ಟು ಮೈಂಡ್ ಸೆಟ್ಟು. ಸೊ ಹಾಗಾಗಿ ಎಷ್ಟು ಖುಷಿಯಾಗಿರೋಂಥ ಪ್ಲೇಯರ್ಸ್ಗಳು ನೋಡಿ, ಇರ್ರೆಸ್ಪೆಕ್ಟಿವ್ 0 ಹೊಡೆದ್ರು ಒಂದೇ, 100 ಹೊಡೆದ್ರು ಒಂದೇ, 50 ಹೊಡೆದ್ರು ಒಂದೇ, ಆಚೆ ಹೋದ ತಕ್ಷಣ ಖುಷಿಯಾಗಿರ್ತಾರೆ.
ಆ್ಯಂಡ್ ಬಿಗ್ಗೆಸ್ಟ್ ಮಿಸ್ಟೇಕ್ ಹುಡುಗರು ಏನು ಮಾಡ್ತಾರೆ ಅಂತಂದರೆ ಇವ್ರಿಗೆ ಹೇಳ್ತಾ ಇರೋದು, ಯಾರು ಚಿಕ್ಕ ಹುಡುಗರಾಗಲಿ, ಫಸ್ಟ್ ಕ್ಲಾಸ್ ಕ್ರಿಕೆಟರು, ಈವನ್ ಅಂಡರ್ 19 ಅಂಡರ್ 16 ಕ್ರಿಕೆಟರ್ಸ್ಗೂ ನಾಳೆ ಏನಾಗುತ್ತೆ ಅನ್ನೋ ಅಪ್ರೆಹೆನ್ಷನ್ ಬಿಟ್ಬಿಡಬೇಕು. ನಾನೇ ದಾದಾ, ಒಳಗಡೆ ಹೋದ ತಕ್ಷಣ ನಾನೇ ದಾದಾ ಅನ್ನೋ ಸ್ವ್ಯಾಗರ್ ಇರಬೇಕು. ಬರುತ್ತೋ ಬಿಡುತ್ತೋ ಆ ಪಾಸಿಟಿವ್ ಮೈಂಡ್ಸೆಟ್ಟಲ್ಲಿ ಹೋಗ್ಬೇಕು. ಆವಾಗ ಆಟೋಮೆಟಿಕ್ಲಿ ಸಿಚುವೇಶನ್ನ ಅನಲೈಸ್ ಮಾಡ್ತಾರೆ. ನಿಮ್ಮೊಳಗೆ ಆ ಒಂದು ಇಂಬೈಬ್ಡ್ ಕ್ವಾಲಿಟಿ ಇದ್ದೇ ಇರುತ್ತೆ. ಅದನ್ನು ಅರಿವಿಟ್ಕೊಂಡು ಆಡ್ತಾರಲ್ಲ, ಅಂದರೆ ಅವೇರ್ನೆಸ್ ಇಟ್ಕೊಂಡು ಆಡೋರಲ್ಲ, ಅವ್ರು ದಾದಾ. ಅವ್ರಿಗೇನಾಗುತ್ತೆ ಆವಾಗ ಕನ್ಸಿಸ್ಟೆನ್ಸಿ ಬೆಳೆಯುತ್ತೆ, ಪ್ರೆಷರಲ್ಲಿ ಆಡಲ್ಲ, ಟಫ್ ಆಗಿರೋ ಕಂಡೀಷನ್ಸ್ನ ಖುಷಿಯಾಗಿ ಆಡ್ತಾರೆ, ಚಾಂಪಿಯನ್ಸ್ ಥರ ಆಚೆ ಹೊರಹೊಮ್ತಾರೆ. ಸೊ ಹಾಗಾಗಿ ಆ ನೆಗೆಟಿವ್ ಮೈಂಡ್ಸೆಟ್ನ ತೆಗಿಬೇಕು ಅಂತಂದರೆ ಅದಕ್ಕೆ ತುಂಬಬೇಕಾಗಿರೋದು ಪಾಸಿಟಿವ್ ಮೈಂಡ್ಸೆಟ್ಸ್ನ. ನೆಗೆಟಿವ್ ಮೈಂಡ್ಸೆಟ್ ಇದೆ ಅಂತಂದರೆ ಅಲ್ಲಿ ಪಾಸಿಟಿವ್ ಮೈಂಡ್ಸೆಟ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಕೋಚಸ್ಗಳದ್ದು ಇಂಪಾರ್ಟೆಂಟ್ ರೋಲ್ ಇದೆ ಇಲ್ಲಿ, ಪ್ಲೇಯರ್ಸ್ಗಳದ್ದು ಇಂಪಾರ್ಟೆಂಟ್ ರೋಲ್ ಇದೆ ಇಲ್ಲಿ. ಕೋಚಸ್ಗಳು ಎಷ್ಟು ಪಾಸಿಟಿವ್ ಆಗಿ ಮಾಡ್ತಾರೋ ಅಷ್ಟು ಒಳ್ಳೆಯದು. ಹಾಗೆಯೇ ಪ್ಲೇಯರ್ಸ್ಗಳು ಎಷ್ಟು ಪಾಸಿಟಿವ್ ಸೆಲ್ಫ್ ಟಾಕ್ ಅಂದರೆ ಅವ್ರಿಗೆ ಅವರೇ ಮಾತಾಡ್ಕೊಳ್ತಾರೆ, ಅದು ಕೂಡ ಮುಖ್ಯ ಆಗ್ತಾ ಹೋಗುತ್ತೆ. ಸ್ಕಿಲ್ ಎಲ್ಲರದ್ದು ಒಂದೇ, ಡಿಫೈನ್ ಮಾಡೋದು ಏನು ಹೇಳಿ, ಪಾಸಿಟಿವ್ ಮೈಂಡ್ಸೆಟ್ಟೇನೆ. ಸೊ ಹಾಗಾಗಿ ಖುಷಿಯಾಗಿರಬೇಕು, ಮಜಾ ಮಾಡಬೇಕು. ರಿಸಲ್ಟ್ ಬಗ್ಗೆ ಯೋಚನೆ ಮಾಡ್ದಿರಾ ಹೋಗಿ ಪ್ರೋಸೆಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾರಲ್ಲ ಅವ್ರುಗಳು ದಾದಾ. ಈ ಮೈಂಡ್ಸೆಟ್ ಬೇಕೇ ಬೇಕು ಕ್ರಿಕೆಟ್ ಆಡಬೇಕಾದ್ರೆ. ಎಸ್ಪೆಷಲಿ ಇದು ಫಿಸಿಕಲ್ ಗೇಮ್ ಅಲ್ಲ, ಫಿಸಿಕಲ್ ಗೇಮ್ ಇದ್ರೂ ಕೂಡ ಇದು ಮೈಂಡ್ ಗೇಮ್.